ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ಮೇಲೆ ನಮ್ಮಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಅವ್ರು ಬರ್ಲೇಬೇಕು. ಒಂದ್ಸಲ ಕೇಳಿ ನೋಡ್ತೀನಿ ಮೇಡಮ್. ಕೇಳಿ ನೋಡೋದೆಲ್ಲ ಬೇಡ, ಮೀಟಿಂಗ್ ಫಿಕ್ಸ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಅವರು ನಾನು ಬರಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳೋ ಹಾಗಿಲ್ಲ. ಅವ್ರು ಬರಬೇಕು ಅಂದ್ರೆ ಬರಲೇಬೇಕು. ಓಕೆ ಮೇಡಮ್. ಯಾಕೆ ಈ ತರ ಬಿಹೇವ್ ಮಾಡ್ತಿದ್ಯಾ ನೀನು? ನನ್ ಗಂಡ ನಾನು ಚೆನ್ನಾಗಿರೋದನ್ನ ನೋಡಿ ನಿನಗೆ ಸಹಿಸಕ್ಕಾಗಲ್ವಾ? ಇಲ್ಲ, ನೀನಷ್ಟೇ ಅಲ್ಲ, ನಿನ್ನ ಅಕ್ಕ ಭಾಗ್ಯ ಅದಳಲ್ಲ, ಅವಳು ಖುಷಿಯಾಗಿರ್ಬಾರ್ದು. ನೀವಿಬ್ರು ಖುಷಿಯಾಗಿರ್ಬಾರ್ದು. ಖುಷಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ನಮ್ ಮಿಡಲ್ ಕ್ಲಾಸ್ ಜನ ಇದ್ದೀರಲ್ಲ, ಯಾವ್ದೋ ಒಂದ್ ನೆಪ ಇಟ್ಕೊಂಡು ನಮ್ಮಂತ ಶ್ರೀಮಂತರ ಮನೆಗೆ ಬಂದ್ಬಿಡ್ತೀರಾ. ಆಮೇಲೆ ನೆಮ್ಮದಿ ಖುಷಿ ಎಲ್ಲಾನು ಕಿತ್ಕೊಳ್ತೀರಾ. ಒಂದ್ ಪಾಯಿಂಟ್ ಆಫ್ ಟೈಮ್ ವರ್ಗು ಆದಿಬ್ರೋನು ತುಂಬಾ ಹೇಟ್ ಮಾಡ್ತಿದ್ದ. ಆದ್ರೆ ಈಗ ಭಾಗ್ಯ ಭಾಗ್ಯ ಅನ್ಕೊಂಡು 3 ಹೊತ್ತು ಅವಳ ಹೆಸರನ್ನ ಜಪ ಮಾಡ್ತಿರ್ತಾನೆ. ಇನ್ ಡ್ಯಾಡ್ ಅವ್ರಂತೂ ಯಾವಾಗ್ಲೂ ಭಾಗ್ಯನ ಹೊಗಳ್ತಾನೆ ಇರ್ತಾರೆ. ಇದೆಲ್ಲ ನೋಡ್ತಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ನೀವೆಲ್ಲ ಸೇರ್ಕೊಂಡು ನಮ್ ಜೀವನನ ಸ್ಪಾಯ್ಲ್ ಮಾಡ್ತಿದ್ದೀರಾ. ನಿಮ್ಮಿಂದಾಗಿ ನಾನು ತುಂಬಾ ಸಫರ್ ಮಾಡಿದ್ದೀನಿ. ನಿಮ್ಮನ್ನ ಯಾರನ್ನೂ ಹ್ಯಾಪಿ ಆಗಿರೋದಕ್ಕೆ ನಾನು ಬಿಡಲ್ಲ. ನಿನ್ನ ಪ್ರೀತಿಸಿ ಮದುವೆ ಆಗಿದ್ದಾನಲ್ಲ ಕಿಶನ್, ಅವನು ಕೂಡ ನಿನ್ನಿಂದ ಸಫರ್ ಮಾಡ್ತಾನೆ, ನೋಡ್ತಿರು. ಮಾತ್ ಯಾವಾಗ್ಲೂ ಒನ್ ವೇ ಆಗ್ಬಾರ್ದಲ್ವಾ? ತಾಕತ್ ಅನ್ನೋದಿದ್ರೆ ನೀನ್ ಕೊಡೋ ಏಟಿಗೆ ನಾನ್ ಕೊಡೋ ತಿರುಗೇಟ್ನ ತಡ್ಕೊಂಡ್ ನೋಡು. ವಾಟ್? ನಾನ್ ಸೈಲೆಂಟ್ ಆಗಿದ್ದೀನಿ ಅಂದ್ ಮಾತ್ರಕ್ಕೆ ಅದೇ ನನ್ ವೀಕ್ನೆಸ್ ಅಂತ ತಿಳ್ಕೊಬೇಡ. ನಾನ್ ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿ ಎಲ್ಲ ತಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ ಗಂಡ ಮತ್ತೆ ಮಾವ. ಆದ್ರೆ ನೀನ್ ಇಷ್ಟು ಚೀಪ್ ಲೆವೆಲ್ಗೆ ಇಳ್ದು ಇಷ್ಟೆಲ್ಲ ತಂತ್ರಗಳನ್ನ ಮಾಡ್ತೀಯ ಅಂದ್ರೆ ನಿನ್ ಲೆವೆಲ್ಗೆ ಇಳ್ದು ನಿನಗ್ ಉತ್ತರ ಕೊಡೋದು ಹೇಗೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಭಾಗ್ಯಕ್ಕ ತುಂಬಾ ಒಳ್ಳೆಯವಳು, ಅವಳಿಗೆ ಒಳ್ಳೇದ್ ಮಾಡಿ ಮಾತ್ರ ಗೊತ್ತು. ಆದ್ರೆ ನಾನು ಕೆಟ್ಟೋಳಾಗಿದ್ದು ಒಳ್ಳೆಯವಳಾಗಿ ಬದಲಾದವಳು. ನನಗೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡೋದು ಗೊತ್ತು, ಒಳ್ಳೆಯವ್ರನ್ನ ಕಾಪಾಡೋದು ಗೊತ್ತು. ಯಾಕೋ ಡೈಲಾಗ್ ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ ನಿನಗೆ? ಮೋಸ್ಟ್ಲಿ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪ್ಲಾನಿಂಗ್ ಮಾಡೋದ್ರಲ್ಲಿ ನನ್ ಮುಂದೆ ನೀನ್ ಏನೂ ಇಲ್ಲ, ನಿನಗೆ ಗೊತ್ತಾ? ನಿನಗಿಂತ ಚೆನ್ನಾಗಿ ತಿರುಗಿಸ್ಕೊಡೋ ತಾಕತ್ತು ನನಗಿದೆ. ನೋಡೋ ಆಸೆ ನಿನಗಿದ್ಯಾ? ಅದನ್ನ ತಡ್ಕೊಳೋ ತಾಕತ್ತಿದ್ಯಾ? ಏನೇ ನನಗೆ ಬೆದರಿಕೆ ಆಗ್ತದ್ಯಾ? ಸುಮ್ನೆ ಹೆದರಿಸಿ ಬೆದರಿಸಿ ಈ ಪೂಜನ್ ಗೊತ್ತೇ ಇಲ್ಲ. ನಾನು ಯಾರ ತಂಟೆಗೂ ಹೋಗಲ್ಲ. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ನಾನ್ ಸುಮ್ನೆ ಬಿಡೋದೂ ಇಲ್ಲ. ಅಂಥದ್ರಲ್ಲಿ ನೀನ್ ನನ್ನ ಅಕ್ಕಂಗೂ ತೊಂದರೆ ಕೊಡ್ಬೇಕು ಅಂತ ಇದೆಯಲ್ಲ, ಜೊತೆಗೆ ನನ್ ಗಂಡನ್ನು ಟಾರ್ಗೆಟ್ ಮಾಡ್ತಾ ಇದೀಯ. ನಾನ್ ಇವಾಗ ಹೇಳ್ತಾ ಇರೋ ಮಾತನ್ನ ಬರ್ದಿಟ್ಕೊ. ಇಷ್ಟು ದಿನ ನೋಡಿದ ಪೂಜಾ ಇನ್ ಮುಂದೆ ನಿನಗ್ ಸಿಗಲ್ಲ. ಇನ್ಮೇಲೆ ನೀನು ಹೊಸ ಪೂಜನೇ ನೋಡ್ತೀಯ. ನನ್ ಮೇಲಿರೋ ಹೊಟ್ಟೆ ಊರಿಗೆ ನಾನು ಹನಿಮೂನಿಗೆ ಹೋಗೋದನ್ನ ತಡಿತಾ ಇದೆಯಲ್ಲ, ಇದನ್ನೇ ನಾನು ಫಸ್ಟ್ ಚಾಲೆಂಜ್ ಆಗಿ ತಗೋತಾ ಇದ್ದೀನಿ. ನಾನು ನನ್ ಗಂಡ ಹನಿಮೂನ್ಗೆ ಹೋಗೇ ಹೋಗ್ತೀವಿ. ನಿನ್ ಕೈಲಾದ್ರೆ ತಡಿ ನೋಡೋಣ. ಹನಿಮೂನ್ಗ ತಾಕತ್ತಿದ್ರೆ ಮನೆಯಿಂದ ಆಚೆ ಕಾಲಿಟ್ಟು ತೋರ್ಸು, ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡೋಣ. ಓಕೆ, ಕೂಲ್. ಯಾರ್ ಗೆಲ್ತಾರೆ ಅಂತ
ನೋಡೇ ಬಿಡ. ಓಹೋ ತಾಂಡ ಸಾಹೇಬ್ರು ಬರ್ಬೇಕು ಬರ್ಬೇಕು. ಯಾಕೋ ಎಲ್ಲೋ ರಾಂಗ್ ಹೊಡಿತಾ ಇದೆಯಲ್ಲ. ಓಹೋ ಪಾಪ ಸುಸ್ತಾಗಿದ್ದೀರಲ್ಲ ಸರ್. ಬನ್ನಿ ಸರ್ ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್. ತಾಂಡವ್ ಸರ್ ಕುಡಿಯಕ್ಕೇನಾದ್ರೂ ಕೋಲ್ಡ್ ಆಗಿರೋ ತಂದ್ಕೊಡ್ಲಾ? ಶ್ರೇಷ್ಠ ಏನಾಯ್ತು? ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಅಯ್ಯೋ ನನ್ಗೇನಾಗಿದೆ ಸರ್? ನನ್ಗೇನೂ ಆಗಿಲ್ಲ. ಪಾಪ ಆಫೀಸಲ್ಲಿ ಇಡೀ ದಿನ ಹಳೆ ಹೆಂಡತಿ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನನಗ್ ಪಾಪ ಅಂಟ್ಕೊಳಲ್ವಾ? ಓ ಶಿಟ್, ಭಾಗ್ಯ ನಮ್ಮ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಇವಳು ಗೊತ್ತಾಗ್ಬಿಡ್ತಾ? ಯಾರು ಹೇಳಿದ್ರು? ಥತ್, ಇನ್ನೊಂದು ಕಥೆ ಮುಗೀತು. ಟ್ಯಾಂಕಲ್ಲಿ ಮುಳುಗಿಸಿ ಟ್ಯಾಪಿಂದ ಹೊರಗೆ ತೆಗಿತಾಳೆ ನನ್ನ. ಏನ್ ಯೋಚನೆ ಮಾಡ್ತಿದ್ದೀರಾ ತಾಂಡ ಸರ್? ಹಳೆ ಹೆಂಡತಿ ಏನಾದ್ರು ಆಫೀಸಲ್ಲಿ ಬೈದ್ರಾ? ಶ್ರೇಷ್ಠ, ಐನೋ ನಿನ್ ಕೋಪ ಬಂದಿದೆ ಅಂತ, ಬಟ್ ಪ್ಲೀಸ್ ಶ್ರೇಷ್ಠ. ಏಯ್ ಏನೋ ಕೇಳ್ಬೇಕು? ಇನ್ನ ಏನ್ ಕೇಳ್ಬೇಕು? ಇನ್ನ ಏನಾದ್ರೂ ಹೇಳ್ಬಿಟ್ಟು ನಂಬಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ನೀನು? ಅಲ್ಲ ಶ್ರೇಷ್ಠ, ನಾನು ಹೇಳೋದನ್ನ ನೀನ್ ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ. ಆ ಭಾಗ್ಯ ನಿಮ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದನ್ನ 3ನೇ ವ್ಯಕ್ತಿಯಿಂದ ತಿಳ್ಕೊಬೇಕಾ ನಾನು? ಈ ವಿಷಯದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡೋ ಹಾಗಿದ್ರೆ ಈ ವಿಷಯ ಗೊತ್ತಾಗ್ತಿದಂಗೆ ನೀನ್ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವಾ? ಯಾಕೆ ಮಾತಾಡ್ಲಿಲ್ಲ? ನಿನ್ ನಾಳ್ಗೆ ಏನಾದ್ರೂ ಬಿದ್ದೋಗಿತ್ತಾ ಅಥವಾ ನಿನ್ ಮೆದ್ಲು ಏನಾದ್ರೂ ಮರ್ಗೆಟ್ಟಿತ್ತಾ? ಅಥವಾ ಈ ವಿಷಯ ನನಗ್ ಗೊತ್ತಾಗ್ಬಾರ್ದು ಅಂತ ಕಣ್ಮುಚ್ಕೊಂಡು ಏನಾದ್ರೂ ಓಡಾಡ್ತಿದ್ದ? ನನ್ನ ಹತ್ರ ಈ ವಿಷಯ ಹೇಳ್ಬೇಕು ಅಂತ ನೀನ್ ಯಾಕೆ ಅನ್ಸ್ಲಿಲ್ಲ ತಾಂಡ? ಶ್ರೇಷ್ಠ, ಆಫೀಸಲ್ಲಿ ನಡೀತಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಭಾಗ್ಯಾಗ ನಮ್ಮ ಆಫೀಸ್ನಲ್ಲಿ ಕೆಲಸ ಸಿಗೋದ್ರಲ್ಲಿ ನಂದು ಯಾವ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ಶ್ರೇಷ್ಠ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಯಾವ್ದು ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ. ನಂಗೆ ಏನು ಗೊತ್ತಿರ್ಲಿಲ್ಲ ಶ್ರೇಷ್ಠ. ಓಹೋ ಪಾಪ, ನಿನ್ಗೇನು ಗೊತ್ತಿಲ್ಲ ಅಲ್ವಾ? ನೀನ್ ತುಂಬಾ ಇನ್ನೋಸೆಂಟ್, ತುಂಬಾ ಅಮಾಯಕ ಅಲ್ವಾ? ಆದಿ ಅವ್ರ ಆಫೀಸಲ್ಲಿ ಭಾಗ್ಯ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ನಿನ್ಗೆ ಹೇಗ್ ಶಾಕ್ ಆಯ್ತು, ನನ್ಗೂ ಹಾಗೆ ಆಯ್ತು. ಯಾಕೆ ಹೇಳು? ನೀನು ಭಾಗ್ಯನ ನನ್ನ ಹಾಗೆ ಹೇಟ್ ಮಾಡ್ತೀಯಲ್ಲ, ಅದಕ್ಕೆ. ಆದ್ರೆ ಏನ್ ಮಾಡೋದು, ಪಾಪ ನಿನ್ ಕಂಟ್ರೋಲಲ್ಲಿ ಯಾವ್ದೂ ಇರ್ಲಿಲ್ಲ. ನನ್ ಹಾಗೆ ನೀನು ಫುಲ್ ಹೆಲ್ಪ್ಲೆಸ್ ಆಗಿದ್ದೆ ಅಲ್ವಾ? ಆಮ್ ಐ ರೈಟ್? ಅದೇ ನನ್ ಹಾಗೇನೆ, ಅದೇ ನೀನ್ ಎಕ್ಸ್-ವೈಫ್ ಕೆಲಸ ಮಾಡ್ತಾಳಲ್ಲ, ಆ ಕಂಪ್ನಿಲಿ ಕೆಲಸ ಮಾಡಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ತಾಂಡವ್, ನನ್ನ ಹತ್ರ ಈಸಿಯಾಗಿರೋದು ಒಂದು ಸೊಲ್ಯೂಷನ್ ಇದೆ. ನೀನ್ ಕೆಲಸ ಬಿಟ್ಬಿಡು, ಎಲ್ಲಾನು ಸರಿ ಹೋಗುತ್ತೆ. ಶ್ರೇಷ್ಠ, ಯಾವ ವಿಷಯ ಮಾತಾಡ್ಬೇಕಿದ್ರು ಕೊನೆಗೆ ಅಲ್ಲೇ ಬಂದು ನಿಲ್ತೀಯ ಅಲ್ವಾ? ಕೆಲ್ಸ ಬಿಟ್ಬಿಡು ಅಂತ. ಇದು ಬಿಟ್ರೆ ನಿನಗೆ ಬೇರೆ ಏನು ಗೊತ್ತಿಲ್ವಾ? ಎಷ್ಟು ಸಲ ಬಡ್ಕೊಂಡು ಸತ್ತಿದ್ದೀನಿ, ನನ್ಗೆ ಈ ಕೆಲಸ ತುಂಬಾನೇ ಇಂಪಾರ್ಟೆಂಟ್, ಇಟ್ಸ್ ಮೈ ಡ್ರೀಮ್ ಜಾಬ್ ಅಂತ. ಎಷ್ಟು ಬಡ್ಕೊಂಡು ಸತ್ರು ನೀನು ಜಪ ಮಾಡ್ತಾನೆ ಇರ್ತೀಯ, ಕೆಲ್ಸ ಬಿಡು ಅಂತ. ಅಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹೋಗಿ ಬಂದು ಬರೀ ಇದನ್ನೇ ಮಾತಾಡ್ತಿರ್ತೀಯಲ್ಲ. ಏನು ಕೆಲ್ಸ ಬಿಡೋದು ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ನೀ ಬೇಡ ಅಂದಿದ ತಕ್ಷಣ ಓಕೆ ಬೇಬಿ ಅಂತ ಹೋಗ್ಬಿಟ್ಟು ನಾನು ರೆಸಿಗ್ನೇಷನ್ ಹಾಕ್ಬಿಟ್ಟು ಬಂದ್ಬಿಡ್ಬೇಕಾ? ನನಗೂ ನಿನ್ನ ಕಂಪನಿಲಿ ಕೆಲಸ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ನೀನು ಕೆಲಸ ಮಾಡೋದು ನನಗೆ ಇಷ್ಟಾನೇ ಇಲ್ಲ. ನಾನು ನಿನಗೆ ಹೇಳ್ದೆ ಕೆಲ್ಸ ಬಿಟ್ಬಿಡು ಅಂತ, ಬಿಟ್ಯಾ ನೀನು? ಬಿಡಕ್ಕಾಗ್ಲಿಲ್ಲ ತಾನೇ ನಿನ್ಗೆ? ಮತ್ ನನ್ ಜೀವ ಯಾಕೆ ತಿಂತಿದ್ಯಾ? ಬೇರೆಯವ್ರಿಗೆ ಹೇಳೋದು ತುಂಬಾನೇ ಈಸಿ, ಬಟ್ ನಾವೇ ಅದನ್ನ ಮಾಡೋದು ತುಂಬಾ ಕಷ್ಟ, ತಿಳ್ಕೊ. ಇದೇ ಲಾಸ್ಟ್ ಶ್ರೇಷ್ಠ. ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ಕೆಲ್ಸ ಬಿಟ್ಬಿಡು ಅಂತ ಹೇಳಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತಾ ಇಲ್ವಾ? ಏನ್ ನಾನೇನ್ ಜೋಕ್ಸ್ ಹೇಳ್ತಿದ್ದೀನ? ಯಾಕೆ ನಗ್ತಿದ್ಯಾ? ಶ್ರೇಷ್ಠ, ಯಾರು ಕಾಲ್ ಮಾಡ್ತಿದ್ಯಾ? ಹಾಯ್ ಮದನ್, ಐ ಆಮ್ ಶ್ರೇಷ್ಠ. ನಾಳೆಯಿಂದ ನಾನು ಆಫೀಸಿಗೆ ಬರ್ತಿಲ್ಲ. ಐ ಆಮ್ ಗೋನಾ ಕ್ವಿಟ್ ದ ಜಾಬ್ ಫಾರ್ ಮೈ ಪರ್ಸನಲ್ ರೀಸನ್ಸ್. ಇನ್ನು ಸ್ವಲ್ಪ ಹೊತ್ತಲ್ಲೇ ರೆಸಿಗ್ನೇಷನ್ ಲೆಟರ್ನ ರೆಡಿ ಮಾಡಿ ಕಳಿಸ್ತೀನಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರೆಸಿಗ್ನೇಷನ್ ಲೆಟರ್. ಐ ಶಾಲ್ ಕಾಲ್ ಯು ಲೇಟರ್. ಬಾಯ್. Good morning, madam. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. Congratulations. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹಾಯ್ ಮಕ್ಳ.
ನೋಡಿ ಇನ್ ಮುಂದೆ ನಿಮ್ಗಳಿಗೆ ಏನೇ ಬೇಕಿದ್ರು ನನ್ನ ಹತ್ರ ಬಂದು ಕೇಳ್ಬೋದು, ಯಾವ್ದೇ ಸಂಕೋಚನೂ ಬೇಡ, ಆಯ್ತಾ? ಈಗ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ನಾನು ನನ್ನ ಕ್ಯಾಬಿನ್ಗೆ ಹೋಗ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇ ಐ ಕಮ್ ಇನ್ ಮೇಡಮ್? ಹಾ ಬನ್ನಿ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ನಮ್ಮ ಟ್ರಸ್ಟ್ಗೆ MD ಅಪಾಯಿಂಟ್ ಆಗಿರೋದು ನಮಗೆಲ್ಲ ತುಂಬಾ ಸಂತೋಷ ಆಯಿತು. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮಗೆ ನಮ್ಮ ಕಂಪ್ನಿ ಟ್ರಸ್ಟಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಮೇಡಮ್. ನಮ್ಮ ಟ್ರಸ್ಟ್ನ ಮೂಲ ಉದ್ದೇಶ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಮೇಡಮ್. ಇದ್ರ ಬಗ್ಗೆ ಮೀಟಿಂಗ್ ಯಾವಾಗ ಇಟ್ಕೊಳ್ಳೋಣ ಮೇಡಮ್? ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ, ಅದ್ರ ಬಗ್ಗೆ ನಾನೇ ತಿಳ್ಕೊಳ್ತೀನಿ. ಇಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಬೇರೆನೇ ಇದೆ. ಬೇರೆನಾ? ಏನ್ ಮೇಡಮ್? ನಮ್ಮ ಟ್ರಸ್ಟಿಗೆ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡ್ತಾರಲ್ಲ, ಆ ಸಪ್ಲೈಯರ್ಸ್ ಹತ್ರ ನಾನು ಮಾತಾಡಬೇಕು. ಅಷ್ಟೇ ಅಲ್ಲ, ಯಾವ್ಯಾವ ಪ್ರಾಡಕ್ಟ್ಗಳನ್ನ ನಮ್ಮ ಮಕ್ಕಳಿಗೋಸ್ಕರ ಪರ್ಚೇಸ್ ಮಾಡಿದೀವೋ ಆ ಪ್ರಾಡಕ್ಟ್ಗಳೆಲ್ಲ ಯಾವ್ಯಾವ್ದು, ಕಂಪನಿಗಳು ಯಾವುದು, ಅದ್ರ ವಹಿವಾಟೇನು, ಮತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಇದೆಲ್ಲ ನನಗೆ ಗೊತ್ತಾಗಬೇಕು. ಮೇಡಮ್, ಪ್ರಾಡಕ್ಟ್ ಅಂದ್ರೆ ಯಾವುದು ಮೇಡಮ್? ಪ್ರತಿಯೊಂದು ಟಾಯ್ಲೆಟ್ ಅಲ್ಲಿ ಮಕ್ಕಳು ಯೂಸ್ ಮಾಡುವಂತ ಸೋಪು, ಬ್ರಷು, ಟಿಶ್ಯೂ ಪೇಪರ್ ಇಂದ ಹಿಡಿದು ಅವ್ರುಗಳು ಯೂಸ್ ಮಾಡೋ ಪೆನ್ನು, ಪೆನ್ಸಿಲು, ಇರೇಸರು, ಆಮೇಲೆ ಹಾಸಿಗೆ, ಬೆಡ್ಶೀಟು, ದಿಂಬು, ಇದೆಲ್ಲದರ ಡೀಟೇಲ್ಸು ನನಗೆ ಬೇಕು. ಹಾಗೆ ಇದೆಲ್ಲದರ ಸಪ್ಲೈಯರ್ಸ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಆಗಬೇಕು. ಇಲ್ಲ ಮೇಡಮ್, ಸಡನ್ ಆಗಿ ಬನ್ನಿ ಅಂದ್ರೆ ಅವರು ಹಾಗೆಲ್ಲ ಬರಲ್ಲ. ಅದ್ಯಾಕೆ ಬರಲ್ಲ ಅಂತಾರೆ? ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದಮೇಲೆ ನಮ್ಮಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಅವ್ರು ಬರಲೇಬೇಕು. ಒಂದ್ಸಲ ಕೇಳಿ ನೋಡ್ತೀನಿ ಮೇಡಮ್. ಕೇಳಿ ನೋಡೋದೆಲ್ಲ ಬೇಡ, ಮೀಟಿಂಗ್ ಫಿಕ್ಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಅವರು ನಾನು ಬರಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳೋ ಹಾಗಿಲ್ಲ. ಅವ್ರು ಬರಬೇಕು ಅಂದ್ರೆ ಬರಲೇಬೇಕು. ಓಕೆ ಮೇಡಮ್. ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋ ಟೈಮಿಗೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟಿರೋ ಕಾಂಟ್ರಾಕ್ಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಮರಿದೆ ಹೇಳಿ. ಮೇಡಮ್ ತುಂಬಾ ಸ್ಟ್ರಿಕ್ಟು, ತುಂಬಾ ಓದಿದ್ದಾರೆ ಅಂತ ಅನ್ಸುತ್ತೆ.